ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಅಮ್ಮ ಇವತ್ತು ಏನು ಮಾಡ್ತಿದ್ದೀವಿ ಅಂತ ಅಮ್ಮ ಹೇಳ್ತಾರೆ. ಅಮ್ಮ ಹೇಳಿ 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 ಹೇಳಿ. ಹೇಳಿ ಎಂತ ಮಾಡ್ತೀರಿ ಅಂತ. ಚಕ್ಕರ್ಪೆ ಅಪ್ಪಂ ಅಂದರೆ ಮುಳ್ಳು ಸೌತೆಯ ಅಪ್ಪಂ. ಮುಳ್ಳು ಸೌತೆ ಅಪ್ಪ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಮುಳ್ಳು ಸೌತೆ ಕೊಯ್ಲಿಕ್ಕೆ ಬಂದಿದ್ದಾರೆ. ಇದರ ನಾಯಿಗಳು ನೋಡಿ ಬಿಡ್ತಾನೆ ಇಲ್ಲ. ಅದು ಅಲ್ಲಿದೆ. ಪಕ್ರು ಪೆಟ್ಟು ತಿಂತಿ ಅಂಥದ್ದಲ್ಲಿ ಆದರೂ ಅಲ್ಲೊಂದಿದೆ. ಸಿಗಿತಾ? ಇಲ್ಲಿಂದ ಕಾಣುತ್ತೆ, ಇಲ್ಲಿಂದ ಚುರಿ ಬೇಕಿತ್ತ? ಎಷ್ಟು ಬೇಕು? ಒಂದು ಸಾಕಾ? 10 ಜನರಿಗೆ ತಿನ್ನುವಷ್ಟು ಹೊಟ್ಟೆ ತುಂಬ. ಇವತ್ತು ಸ್ವೀಟ್ ಅಪ್ಪಂ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಖಾರ ಅಪ್ಪಂ. ಫಸ್ಟ್ ಅದನ್ನ ತುರಿಬೇಕಂತೆ. ಆಮೇಲೆ ಅಕ್ಕಿ ಎಲ್ಲ ಇಟ್ಟಿದ್ದೀರಾ? ನಾನು ಸ್ವಲ್ಪ ಅಕ್ಕಿ ಇಟ್ಟು ಅಕ್ಕಿ ಇಟ್ಟು ಅರ್ಧ ಗೋಧಿ ಇಟ್ಟು ಹಾಕಿ ನಿಜವಾಗಿ ಅಕ್ಕಿನ ಕಡ್ದಷ್ಟು ಒಳ್ಳೆಯದು. ಆದರೆ ನಾವು ಅಕ್ಕಿ ಇನ್ನೂ ನೀರಲ್ಲಿ ಇಡಲಿಲ್ಲ, ಅದಕ್ಕೋಸ್ಕರ ನಾವು ಹುಡಿ ಹಾಕ್ತಿದ್ದೀವಿ. ಅಕ್ಕಿ ಹುಡಿ ಮತ್ತು ಗೋಧಿ ಹುಡಿ ಅಲ್ಲ. ಇದೇ ಬಾಳೆಹಣ್ಣು ಬೇಕಾ? ಹಾಂ, ಬಾಳೆಹಣ್ಣು ಹಾಕ್ತಾರಾ? ಹಾಗೆ ಸ್ವಲ್ಪ ಬಾಳೆಹಣ್ಣು ಹಾಕು. ಸ್ಮೂತ್ ಆಗಲಿಕ್ಕೋಸ್ಕರ ಬಾಳೆಹಣ್ಣು ಹಾಕ್ತಾರೆ. ಇನ್ನು ತುರಿಬೇಕು. ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡ್ತಿದ್ದಾರೆ. ಸ್ಮೂತ್ನೆಸ್ಸಿಗೋಸ್ಕರ ಬಾಳೆಹಣ್ಣು ಹಾಕ್ತಿರೋದು. ಅದಾದಮೇಲೆ ನಾವು ಇದು ಏನು ಮುಳ್ಳು ಸೌತೆನ ತುರಿತೀವಿ. ಚೆಂಡೆಗೆ ಹೇಳ್ತಾ ಉಂಟಮ್ಮ. ನಿಮಗೆ ಹೇಗೆ ಗೊತ್ತಾಗ್ತದೆ ಅಳತೆ? ನೀರು ಆಗುವ ಹಾಗೆ ನೀರಾಗುವ ಹಾಗೆ ಬೆಲ್ಲ ಎಲ್ಲ ಹಾಕುವಾಗ ಗೊತ್ತಾಗ್ತದೆ ಪಾಕ. ಇಲ್ಲಿ ಒಲೆ ಉರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜಸ್ಟ್ 1.5 ಮುಳ್ಳು ಸೌತೆ ಅದು ತುರಿದಿದ್ದೀವಿ. ಯಾಕಂದರೆ ಅದಕ್ಕೆ ಬೆಲ್ಲ ಹಾಕ್ತಿದ್ದಾರೆ. ಬೆಲ್ಲ ಎಷ್ಟು ಬೇಕಮ್ಮ? ಅರ್ಧ ಕೆ ಜಿ. 2 ಮುಳ್ಳು ಸೌತೆಗೆ ಅರ್ಧ ಕೆ ಜಿ ಬೆಲ್ಲ. ಇನ್ನೂ ತುರಿಲಿಕ್ಕಿದೆ, ಅದಕ್ಕಿಂತ ಮೊದಲು ನಾವು ಬೆಲ್ಲ ತುರಿತೀವಿ. ರುಚಿಗೆ ತಕ್ಕ ಉಪ್ಪು ಹಾಕಬೇಕಿಲ್ಲ. ಬೆಲ್ಲ ಇನ್ನೂ ಬೇಕಲ್ಲ? ಬೇಕು. ಬೆಲ್ಲ ಬೇಕು, ಯಾಕಂದರೆ ನಾವು ಸಿಹಿ ಅಪ್ಪಂ ಮಾಡ್ತಾ ಇರೋದು, ಅದಕ್ಕೋಸ್ಕರ. ವಾಪಸ್ ಪಟ್ಟಾಬಿಗೆ ಬಂದರು ಅಮ್ಮ. ಪಟ್ಟಾಬಿ ನಮ್ಮ ಗುರು ಚಕ್ಕಲಿ ಅಕ್ಕಿ ಹುಡಿ ಹಾಕ್ತಿದ್ದಾರೆ. ಅಕ್ಕಿ ಹುಡಿ ಅಷ್ಟು ಸಾಕಾ? ನೆಕ್ಸ್ಟ್ ಗೋಧಿ ಹುಡಿ. ಅಕ್ಕಿ ಹುಡಿ ಪ್ಲಸ್ ಗೋಧಿ ಹುಡಿ ಹಾಕ್ತಾಯಿದೆ. ಚೆನ್ನಾಗಿ ಕಳಿಸಬೇಕು. ನಾವೀಗ ಇದು ಹಾಕ್ತಿದ್ರೆ ಏನಪ್ಪ, ಅಕ್ಕಿಯನ್ನು ನೀರಲ್ಲಿ ಇಡ್ತಿದ್ರೆ ಕಡಿಬೇಕು. ಎಲ್ಲ ಇದೆಲ್ಲ ಮಿಕ್ಸ್ ಮಾಡಿ ಕಡಿತಾ ಹೋಗ್ಬೇಕಾ? ಎಷ್ಟೊತ್ತು ನೀರಲ್ಲಿ ಇಡಬೇಕು? ಕಡಿಬಹುದು, ಇಲ್ಲದ್ರೆ ಸಣ್ಣ ಸಣ್ಣ ಪೀಸು ಮಾಡಿ ಅಕ್ಕಿ ಒಟ್ಟಿಗೆ ಕಡಿಬಹುದು. ಅಲ್ಲ, ನೀರಲ್ಲಿ ಇಡೋದಾದ್ರೆ ಎಷ್ಟೊತ್ತು ಇಡಬೇಕು ಅಕ್ಕಿ? ನೀರು ಅಷ್ಟು 1 ಗಂಟೆ ಇಟ್ಟರೆ ಸಾಕು. ಅಕ್ಕಿ ಹುಡಿಯ ಬದಲು ಅದು ಹಾಕಿದ್ರೆ ಒಳ್ಳೇದಲ್ಲ. ಬೆಲ್ಲ ತಾಗಲಿಲ್ಲ, ಇನ್ನೂ ಸೇರಿಸ್ತಾ ಇದ್ದೀವಿ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಬೆಲ್ಲ ಹಾಕಿ. ಆಮೇಲೆ ನಾವು ಇದು ಹಾಕಿದ್ದೀವಲ್ಲ ಬಾಳೆಹಣ್ಣು, ಅದರದ್ದೇ ಸ್ವೀಟ್ ಇರ್ತದಲ್ಲ ಸ್ವಲ್ಪ. ಬಾಳೆಹಣ್ಣು ಬೇಕು ಅಂತ ಇಲ್ಲ, ರುಚಿ ಪ್ಲಸ್ ಸ್ಮೂತ್ನೆಸ್ಸಿಗೋಸ್ಕರ ಹಾಕಿದ್ದು. ಬೆಂಕಿ ಸಣ್ಣ ಕುರಿತಾ ಉಂಟು. ಅಯ್ಯೋ, ನಂದಿತ್ತು. ನಾನು ಕೂತದ್ದು ನಂದಿತಿಲ್ಲಿ. ಅಪ್ಪ ಮಾಡುವಂತಹ ಕಾವಲಿಲ್ಲಿದೆ. ಇದನ್ನ ಚೆನ್ನಾಗಿ ತೊಳೆದಾಯಿತು. ನಿಮಗಿದಕ್ಕೆ ನೀರು ಹಾಕುವ ಅವಶ್ಯಕತೆ ಬರಲ್ಲ, ಯಾಕಂದರೆ ಮುಳ್ಳು ಸೌತೆ ಅಂದರೆ ಅದರದ್ದೇ ನೀರಿರುತ್ತೆ. ಆ ನೀರೇ ಸಾಕಾಗ್ತದೆ. ಬೇಕಾದಂತಹ ಎಲ್ಲ ಐಟಮ್ ಹಾಕಿ ಆಯಿತು. ಫಸ್ಟ್ ನಾವು ಮುಳ್ಳು ಸೌತೆ ತುರಿಬೇಕು, ಅದಾದಮೇಲೆ ಬೆಲ್ಲ ತುರಿಬೇಕು, ಆಮೇಲೆ ಅಕ್ಕಿ ಹುಡಿ, ಅದಾದಮೇಲೆ ಗೋಧಿ ಹುಡಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು.
ಅಪ್ಪ ಕಾವಲಿಗೆ ತುಪ್ಪ ಹಾಕಬೇಕು. ಫುಲ್ ಹಾಕಬೇಕಾ? ಮುಳುಗುವಷ್ಟು ತುಪ್ಪ. ತುಂಬ ನೀರಿರೋದು ಬೇಡ, ಹದ. ತುಪ್ಪ ಹಾಕಿದರೆ ಅದು ಕಾಯ್ತಾ ಬರಬೇಕು. ನೋಡಿ, ಒಂದೊಂದೇ ಹಾಕ್ತಾ ಇದ್ದಾರೆ. ಅದನ್ನ ತೆಗಿಲಿಕ್ಕೆ ಸ್ಟಿಕ್ ಇಲ್ಲ, ಅದಕ್ಕೆ 2 ಚೂರಿ ಯೂಸ್ ಮಾಡ್ತಿದ್ದಾರೆ. ಉಲ್ಟಾ ಪಲ್ಟಾ ಎಲ್ಲ ಹಾಕಬೇಕು. ನಿಮಗೋಸ್ಕರ ಮಾಡಿದ್ದು, ತಿನ್ನೋದಿದ್ರೆ ಸರಿ ಬುದ್ದುತ್ತೆ. ನನಗೆ ವೀಡಿಯೋಗೋಸ್ಕರ, ಸಾರಿ, ನನಗೆ ಬೇಡ. ನೋಡಿ, ಆಗ್ತಾ ಬರ್ತಿದೆ. ತುಪ್ಪದಲ್ಲೇ ಕರಿಬೇಕಲ್ಲಮ್ಮ? ಎಣ್ಣೆ ಸಾಕ್ತದೆ. ಬಟ್ ತುಪ್ಪ ಟೇಸ್ಟ್. ಆದರೆ ಸ್ಟಿಕ್ ಇಲ್ವಾ ನಿಮ್ಮ ಹತ್ರ? ಅಪ್ಪಂ ಸ್ಟಿಕ್ ಇಲ್ಲ. ಯಾಕೋ ಹಿಟ್ಟು ಗಟ್ಟಿಯಾದಾಗೆ ಕಾಣ್ತಾ ಉಂಟು ನನಗೆ. ನಿಮಗೆ? ಅಪ್ಪಂ ರೆಡಿ. ಒಂದು ಸಲ ಚೌತಿಗೆ ಮಮತತ್ತೆ ಮನೆಯಲ್ಲಿ ಮಾಡಿದ್ದೆ. ಅವರೆಲ್ಲ ಊರಿಗೆ ಹೋಗಿದ್ರು ಆಗ. ನಾನು ಯೂಟ್ಯೂಬ್ ನೋಡಿ ಮಾಡಿದ್ದು. ಹೇಗಿತ್ತು? ಸೂಪರ್ ಇತ್ತು. ಇದಕ್ಕಿಂತ ಚಂದ ಬಂದಿದೆ ಅದು. ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ, ಅದು ಯಾವುದ್ರದ್ದು? ಬಾಳೆಹಣ್ಣಿನ ಟೈಮಿಗೆ ಬಾಳೆಹಣ್ಣಿನದ್ದು. ಇದ್ರದ್ದು ಸಹ ಮಾಡ್ತಾರ ದೇವಸ್ಥಾನ ಟೈಮಿಗೆ ಮುಳ್ಳು ಸೌತೆ. ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಒಬ್ರು, ಬೋನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮುಳ್ಳು ಸೌತೆಯ ಅಪ್ಪಂ ಮಾಡ್ಬೋದು ಅಂತ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನೀವು ಈ ರೀತಿ ಮಾಡುವಾಗ ಒಂದು ಮಿಕ್ಸಿಯಲ್ಲಿ ಹಾಕಿ ಮಾಡಿ, ಇಲ್ಲಾಂದರೆ ಚೆನ್ನಾಗಿ ಬೀಸೋ ಕಲ್ಲಲ್ಲಿ, ಏನು ಹೇಳ್ತಾರೆ, ಕಡಿಯುವ ಕಲ್ಲಲ್ಲಿ ಕಡ್ದು ಮಾಡಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ನಮ್ಮದು ಮಿಕ್ಸಿ ಸ್ವಲ್ಪ ಸರಿ ಇಲ್ಲ, ಅದಕ್ಕೋಸ್ಕರ ನಾವು ತುರಿದು ಮಾಡಿದ್ದು. ನೀವು ತುರಿದು ಮಾಡಿದರೆ ಅದು ನಿಮಗೇನು ಮುಳ್ಳು ಸೌತೆ ಅವಾಗವಾಗ ಬಾಯಿಗೆ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಮಿಕ್ಸಿಯಲ್ಲಿ ಅಥವಾ ರುಬ್ಬಿ ಮಾಡಿ, ಆವಾಗ ನೈಸಾಗಿ ಚೆನ್ನಾಗಿ ಬರುತ್ತೆ. ಅಲ್ಲಿ ಹುಲಿ ವೇಷ ಬಂತು. ಇದು ಟ್ವಿಸ್ಟ್ ಆಟೋ, ಪೊಟ್ಯಾಟೊ ಟ್ವಿಸ್ಟ್ ಆಟೋ ಥರ ಕಾಣಿಸ್ತಿದೆ. ನೋಡೋಣ. ವಾ, ಸೂಪರ್ ಸೂಪರ್ ಸೂಪರ್. ನೋಡಿದ್ರಲ್ಲ ಮುಳ್ಳು ಸೌತೆ ಅಪ್ಪಂ ಯಾವ ಥರ ಮಾಡೋದು ಅಂತ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಆದರೆ ಆದಷ್ಟು ಕಡ್ದು ಮಾಡಿ, ಇಲ್ಲಂತಿದ್ರೆ ಮಿಕ್ಸಿಗೆ ಹಾಕಿ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ ಟಾಟಾ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಬಾಯ್.